ಹರಿ ಓಂ ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಬಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ವರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂ ವಚರಣೋ ಸರ್ವದಾ ಮಧ್ವಾಕ್ಯ ಸರಣೀರ್ ಭೂಯಾತ್ ಶ್ರೀಮದಾಚಾರ್ಯ ಭಾವಗಾತ್ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೆ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ಮಹಾಪರೋಕ್ಷ ಜ್ಞಾನಿಗಳಾಗಿರುವಂತಹ ವಿಜಯದಾಸರು ಹಲವಾರು ಸುಳಾದಿಗಳನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಸುಳಾದಿ ದಾಸರು ಅಂತ ಹೇಳಿ ಪ್ರಖ್ಯಾತರಾಗಿರುವಂಥವರು. ಇವತ್ತು ನಾವು ಆರಿಸ್ಕೊಂಡಿರುವಂತಹ ಸುಳಾದಿ ಭಗವಂತನ ಭಕ್ತರು ಅಂತ ಯಾರಿದ್ದಾರಲ್ಲ ಅವರಿಗೆ ಯಾವ ಭಯವೂ ಉಂಟಾಗೋದಿಲ್ಲ. ಯಾವ ಕಾಲದಲ್ಲೂ ಭಗವಂತನ ಭಕ್ತರಿಗೆ ಭಯ ಇಲ್ಲ. ಅದನ್ನ ತಮ್ಮ ಸುಳಾದಿಯಲ್ಲಿ ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮೊದಲು ಸುಳಾದಿಯನ್ನ ನೋಡೋಣ, ಆಮೇಲೆ ಅದರ ಅರ್ಥವನ್ನ ಯಥಾಮತಿಯಾಗಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಭಯವ್ಯಾಕೆ ನಿನಗೆ ನಿರ್ಭಯನಾಗು ಎಲ್ಲೋ ಪ್ರಾಣಿ, ಭವಭಯ ದೂರ ಶ್ರೀ ಹರಿಯ ಕರುಣಾ ಕಟಾಕ್ಷ ಸ್ವಯವಾಗಿರಲು ಸಹಾಯಕ್ಕೆ ಮತ್ತೊಬ್ಬರನ್ನು ಬಯಸುವುದಲ್ಲ ಅಪಜಯಗಳು ಎಂದಿಗಿಲ್ಲ. ಹಯಗಮನನಾಗಿ ಕತ್ತೆಯನ್ನು ಹರಯಿಸುವಂತಹ ಬಯಲಾಶೆ ಬಿಡು ಬಿಡು ಹುಯಿಲಾಡದಿರು. ದುರುಮ ತಿಯಲಿಪ್ಪ ಮದಾಶ್ರಯ ಮಾಡಿ ಪರರಿಗೆ ನೊಯಿಸದಿರು. ತ್ರಯಲೋಕನುತ ವಿಜಯ ವಿಠ್ಠಲನೆಂಬೋ ಕಣೆರೆಯ ಮಣಿಕಟ್ಟಿರೆ ಭಯವೆತ್ತಣದೋ ಬೇಳು. ಮೊದಲನೇ ಪದ್ಯದಲ್ಲಿ ಬಹಳ ಸುಂದರವಾಗಿ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ತಿಳಿಸ್ತಾರೆ. ಭಯವ್ಯಾಕೆ ನಿನಗೆ ನಿರ್ಭಯನಾಗೋ ಎಲ್ಲೋ ಪ್ರಾಣಿ. ಈ ಸಾಲಿನಲ್ಲಿ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ತಿಳಿಸ್ತಾರೆ ವಿಜಯದಾಸರು. ಇಲ್ಲಿ ಪ್ರಾಣಿ ಅಂತ ಶಬ್ದ ಬಳಸಿದ್ದಾರೆ. ಅಂದ್ರೆ ಭಗವಂತನ ಕೃಪಾ ಕಟಾಕ್ಷ ಇರೋವರೆಗೂ ನಮಗ್ಯಾರೂ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಪ್ರಾಣದೇವರು ಭಗವಂತನ ಮಗ ವಾಯುದೇವರು. ಅವರು ನಮ್ಮ ಶರೀರದಲ್ಲಿ ಇರೋವರೆಗೂ ನಿರ್ಭಯವಾಗಿ ಬದುಕಬಹುದು. ಯಾರ ಭಯ ಉಂಟಾಗೋದಿಲ್ಲ. ಸಂಸಾರದ ಭಯವನ್ನೇ ಪರಿಹಾರ ಮಾಡುವಂಥವನು ಭಗವಂತ. ಆ ಭಗವಂತನ ಅನುಗ್ರಹ ನಿಮ್ಮೇಲಿದ್ದಾಗ ಯಾರ ಭಯ ನಿಮಗೆ ಏನು ಮಾಡೋದಿಲ್ಲಪ್ಪ. ಕಾರಣ ಭಗವಂತ ಮತ್ತು ವಾಯುದೇವರು ಯಾರ ಶರೀರದಲ್ಲಿರ್ತಾರೋ, ಯಾರ ಮೇಲೆ ಅನುಗ್ರಹವನ್ನ ಮಾಡ್ತಾರೋ ಅವರಿಗೆ ಯಾರ ಭಯವೂ ಇರೋದಿಲ್ಲ. ಅದಕ್ಕೆ ಉದಾಹರಣೆಯನ್ನ ಕೊಟ್ಟರು. ಬೇಕಾದಷ್ಟು ಉದಾಹರಣೆಗಳು ಭಾಗವತದಲ್ಲಿ ಕಾಣಬಹುದು. ಅದರಲ್ಲಿ ಗಜೇಂದ್ರನ ಉದಾಹರಣೆಯನ್ನ ತೆಗೆದುಕೊಂಡಿದ್ದಾರೆ. ಗಜೇಂದ್ರ ಭಕ್ತಿಯಿಂದ ಸ್ತೋತ್ರ ಮಾಡ್ತಾನೆ. ಮದಕರಿ ಮಡುವಿನೋಳ್ ಮಕರಿ ಪಾಥೆಗೆ ಸಿಲುಕಿ ಪದುಮಾಕ್ಷ ಪದುಮೇಶ ಪದುಮನಾಭ ಪದುಮ ಸಂಭವನಯ್ಯ ಪಾಹಿ ಪಾಹಿ ಎನ್ನಲು ಒದಗಿ ರಕ್ಷಿಸಿದೆ ತವ ದಯವೋ ಸಾಧನವೋ. ನಿದಯ ಪರನೋ ನಿನ್ನವರ ಸಾಧನ. ಮೊಸಳೆಯ ಬಾಯಿಗೆ ಸಿಕ್ಕಂತಹ ಗಜೇಂದ್ರ ಭಕ್ತಿಯಿಂದ ಆದಿಮೂಲ ಅಂತ ಹೇಳಿ ಸ್ತೋತ್ರವನ್ನ ಮಾಡಿದ್ದಾನೆ. ಆ ಭಗವಂತ ಅವನ ಸ್ತೋತ್ರಕ್ಕೆ ಮೆಚ್ಚಿ ಓಡೋಡಿ ಬಂದಿದ್ದಾನೆ. ಸಿರಿಗೆ ಹೇಳದೆ ಬಂದೆ ಅಂತಂದ್ರು ದಾಸರು. ಹಾಗೆ ಭಗವಂತನ ಅನುಗ್ರಹ ಇದ್ದಂತಹವರು ಯಾರ ಭಯಕ್ಕೂ
ಉಂಟಾಗೋದಿಲ್ಲ, ಯಾರಿಗೂ ಒಬ್ಬರಿಗೆ ಬೇಕಾಗಿಲ್ಲ. ನಮ್ಮ ಬಂಧು ಬಾಂಧವರು ಯಾರೂ ನಮ್ಮನ್ನ ರಕ್ಷಣೆ ಮಾಡೋದಿಲ್ಲ. ಇದು ನಾವು ಗಜೇಂದ್ರನಿಂದ ತಿಳಿದುಕೊಳ್ಳುವಂತಹ ಸಂದೇಶ. ಕೊನೆಗೆ ಈ ಸುಳಾದಿಯಲ್ಲಿ ಒಂದು ಮಾತು ಹೇಳ್ತಾರೆ, ಹಯಗಮನನಾಗಿ ಕತ್ತೆಯನು, ಒಳ್ಳೆ ಕುದುರೆ ಕೊಟ್ಟಿರ್ತಾರೆ ಪ್ರಯಾಣ ಮಾಡ್ಲಿಕ್ಕೆ ನಿಮ್ಗೆ ಅನುಕೂಲ ಆಗ್ಲಿ ಅಂತ ಹೇಳಿ, ಅದನ್ನ ಬಿಟ್ಟು ನಂಗೆ ಕುದುರೆ ಬೇಕಾಗಿಲ್ಲ ಕತ್ತೆಯನ್ನೇ ಕೊಡ್ರಿ ಅಂತ ಕೇಳಿದ್ರೆ ಎಷ್ಟು ಹಾಸ್ಯಾಸ್ಪದ ಆಗುತ್ತೋ ಹಾಗೆ ವ್ಯಾಸರಾಜರು ತಮ್ಮ ಪದ್ಯದಲ್ಲಿ ಹೇಳ್ತಾರೆ, ಕರಿತುರಗ ವಿರಲಾಗಿ ಕತ್ತೆಗೇರಲು ಬೇಡವು. ವ್ಯಾಸರಾಜರ ಮಾತಿದು. ಹರಿಂ ಪರಿತ್ಯಜ್ಯಾನ್ಯಂ ದೇವಮುಪಾಸತೆ ಗಾಂ ತ್ಯಕ್ತ್ವಾ ವಿಮೂಢಾತ್ಮ ಗರ್ಧವೀಂ ಮದತೆ ಯಥಾ. ಕರುಣೆಯ ಕಡಲಾಗಿರುವಂತಹ ಭಗವಂತ ನಮಗಿದ್ದಂತಹ ಸಂದರ್ಭದಲ್ಲಿ ಅದನ್ನ ಬಿಟ್ಟು ಬೇರೆಯವರನ್ನ ಆಶ್ರಯ ಮಾಡೋದು ಒಳ್ಳೆಯ ಕುದುರೆಯನ್ನ ಬಿಟ್ಟು ಕತ್ತೆಯನ್ನ ತೆಗೆದುಕೊಂಡ ಹಾಗೆ. ಭಗವಂತ ವಿಜಯ ವಿಠಲ ನಮ್ಮ ಹಿಂದೆ ಮುಂದೆ ರಕ್ಷಣೆ ಮಾಡ್ತಾ ಇದ್ದಾನೆ. ನಾವೇನ್ ಮಾಡ್ಬೇಕಾಗಿದ್ರೆ, ಸರ್ವ ಆಪತ್ತುಗಳು ನಮ್ಮ ಹತ್ರ ಬರಬಾರದು, ಎಲ್ಲ ಆಪತ್ತುಗಳಿಂದ ಪರಿಹಾರ ಹೊಂದಬೇಕು ಅಂದ್ರ ನಾವೇನ್ ಮಾಡಬೇಕು ಅಂತ ಕೇಳಿದ್ರೆ, ಇದೇ ವಿಜಯದಾಸರ ಗೋಪಾಲದಾಸರ ಅನುಗ್ರಹ ಪಡೆದಂತಹ ಜಗನ್ನಾಥದಾಸರು ತಮ್ಮ ಪದ್ಯದಲ್ಲಿ ಹೇಳ್ತಾರೆ, ಸೂಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲ್ಲಿಗೆ ಪೋಗಿಯಾಚಿಸದೆ ಖೇಚರ ವಾಹ ಚರಾಚರ ಬಂಧಕ ಮೋಚಕನ ಹುದಿನ್ ಯೋಚಿಸುದಿಪ್ಪುದೆ ಫಲವಿದು ಬಾಳ್ದಕೆ. ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಸೋಚಿತ ಕರ್ಮಗಳು, ಸ್ವ ಉಚಿತವಾಗಿರುವಂತಹ ಶಾಸ್ತ್ರದಲ್ಲಿ ತಿಳಿಸಿರುವಂತಹ ಶ್ರುತಿ ಸ್ಮೃತಿಗಳಿಗೆ ಅನುಗುಣವಾಗಿ ನಿತ್ಯದಲ್ಲಿ ಧರ್ಮಾಚರಣೆಯನ್ನು ಮಾಡಬೇಕಪ್ಪ. ಅಂಥವನಿಗೆ ಭಗವಂತ ಯಾವಾಗ್ಲೂ ಅನುಗ್ರಹ ಮಾಡ್ತಾನೆ. ಲಬ್ಧನಾಗುವ ತನ್ನವಗೆ ಶಬ್ದ ಪಾವಕನಂತೆ ಬಿಡದಿಪ್ಪನು ದಯಾಸಾಂದ್ರ. ಜಗನ್ನಾಥದಾಸರ ಮಾತಿದು. ಹಾಗೆ ಹಿಂದೆ ಮುಂದೆ ನಿಂತು ಭಗವಂತ ರಕ್ಷಣೆಯನ್ನ ಮಾಡ್ತಾನೆ. ಹಾಗಾಗಿ ಅವನ ಅನುಗ್ರಹ ಪಡಿಬೇಕು ಅಂದ್ರೆ ಸ್ವ ಉಚಿತವಾಗಿರುವಂತಹ ಕರ್ಮಗಳನ್ನ ಮಾಡಿದ್ರೆ ಭಗವಂತ ಅನುಗ್ರಹವನ್ನ ಮಾಡ್ತಾನೆ. ಎರಡನೇ ಪದ್ಯದಲ್ಲಿ ಹೇಳ್ತಾರೆ ಸುಳಾದಿಯಲ್ಲಿ, ಆವ ಪಿತನು ಸಾಕಿದನು ಪ್ರಹ್ಲಾದನನ್ನ, ಆವ ಜನನಿ ಸಾಕಿದಳು ಧ್ರುವನ್ನ, ಆವ ಅಣ್ಣ ಸಾಕಿದನು ವಿಭೀಷಣನ್ನ, ಆವ ಪುರುಷ ಸಾಕಿದ ಪಾಂಚಾಲಿಯ, ಆವ ಬಂಧು ಸಾಕಿದ ಪರೀಕ್ಷಿತನ್ನ, ಆವ ದೈವ ಸಾಕಿತು ಗಜೇಂದ್ರನನ್ನ, ಆವ ಧೀರ ಸಾಕಿದಳು ಫಲ್ಗುಣನನ್ನ, ಆವ ಭಟ ಸಾಕಿದ ಉಗ್ರಸೇನನ್ನ, ಆವ ರಾಯ ನಾರಯ್ಯರ ಬಿಡಿಸಿದನು, ಆವ ಜಾತಿ ಸಾಕಿತು ಅಜಾಮಿಳನ, ಆವಾವ ನಾವವನೋ ನೋವು ಕಳೆದು ಭಗುತಾವಳಿಗೆ ವೇಗ ಕೈವಲ್ಯ ಪಾಲಿಪ ದೇವನೆಂಬುದು ಮತ್ತಾವನಾವನು. ಈ ವಿಚಾರವನ್ನು ಭಾವದಲ್ಲಿ ತಿಳಿದು ಭಾವಜನ ವ್ಯಕ್ತ ವಿಜಯ ವಿಠಲನಂಗ್ರಿ ಅಡಿದಾವರ ಯುಗಳಗಳ ಪಾವನವಾಗುವುದು. ಬಹಳ ಸುಂದರವಾಗಿರುವಂತಹ ಸುಳಾದಿ. ಈ ಸುಳಾದಿಯಲ್ಲಿ ತಿಳಿಸ್ತಾರೆ. ಮೊದಲನೇ ಶಬ್ದ ಹೇಳ್ತಾರೆ, ಆವ ಪಿತನು ಸಾಕಿದನು ಪ್ರಹ್ಲಾದನನ್ನ. ಹಿರಣ್ಯಕಶಿಪು ಭಾಗವತವನ್ನು ಶ್ರವಣ ಮಾಡಿರೋದು ಗೊತ್ತಾಗತ್ತೆ. ಮಗನು ಮೇಲೆ ಒಳ್ಳೆ ಮಮತೆಯನ್ನ ಮಾಡುವಂತಹದ್ದು ನಾವು ಲೋಕದಲ್ಲಿ ಕಾಣ್ತೀವಿ. ನನ್ನ ಮಗ ಅಂತ ಹೇಳಿ ಬಹಳ ಪ್ರೀತಿಯನ್ನ ಮಾಡೋದನ್ನ ನಾವು ಲೋಕದಲ್ಲಿ ಕಾಣ್ತೀವಿ. ಆದರೆ ತನ್ನ ಮಗ ಅನ್ನೋದೂ ಮರೆತು ನಾನಾ ವಿಧವಾದ ವಿಚಿತ್ರವಾಗಿರುವಂತಹ ಹಿಂಸೆಯನ್ನ ನೋವನ್ನ ಕೊಟ್ಟಿರುವಂಥವನು ಹಿರಣ್ಯಕಶಿಪು. ತಂದೆ ರಕ್ಷಣೆ ಮಾಡಬೇಕಾಗಿತ್ತು, ಆದ್ರೆ ಪ್ರಹ್ಲಾದನನ್ನ ಅವನ ತಂದೆ ರಕ್ಷಣೆ ಮಾಡಲೇ ಇಲ್ಲ. ಅಂದ್ರೆ ನಮ್ಮ ಜೀವನದಲ್ಲಿ ಭಗವಂತ
ಈ ಪದ್ಯದಲ್ಲಿ ಒಟ್ಟಾರೆ ಹೇಳುವಂಥದ್ದು ತಂದೆ, ತಾಯಿ, ಅಣ್ಣ, ಗಂಡ, ಬಂಧು, ದೈವ, ಸೇವಕ ಎಲ್ಲವೂ ಆಗಿ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಯಾರೇ ಬಂದ್ರೂ ಭಗವಂತ ರಕ್ಷಣೆ ಮಾಡದ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಕ್ತನು ಅಪರಾಧ ಮಾಡಿದ್ದರೂ ತಾಯಿಯಂದದಿ ತಾನೇ ಕಾರುಣ್ಯದಿಂ ಗಾಯವಾಗದಂತೆ ದಂಡಿಸಿ ಪಾಲಿಸುವ. ದೈತ್ಯನುದರವ ಸೀಳಿ ಸಂತೈಸಿದನು ಪ್ರಹ್ಲಾದನನ ಕೃಪಾಸಾಂದ್ರ. ಏ ದೈತ್ಯ ಜಾತಿಯಲ್ಲಿ ಹುಟ್ಟಿದ್ದಾನೆ, ಅವನನ್ನ ಯಾಕೆ ರಕ್ಷಣೆ ಮಾಡಬೇಕು ಅಂತ ಬಿಡ್ಲಿಲ್ಲ ಭಗವಂತ. ಭಗವಂತನಿಗೆ ಬೇಕಾಗಿರುವಂಥದ್ದು ಭಕ್ತಿಯೇ ಹೊರತು ಜಾತಿಯಲ್ಲ, ವರ್ಣ ಅಲ್ಲ, ಆಶ್ರಮ ಅಲ್ಲ. ಭಗವಂತನಿಗೆ ಬೇಕಾಗಿರುವಂಥದ್ದು ಶುದ್ಧವಾದ ನಿರ್ಮಲವಾದ ಭಕ್ತಿ. ಶಿಶುಂ ಪ್ರಹ್ಲಾದಂ ನಾಮಾನಂ ಅಪಿಲಬ್ಧ ಹರಿಂ ಸ್ವಯಂ ಅಂತ ಹೇಳಿದ ಹಾಗೆ ಆ ಪ್ರಹ್ಲಾದನನ್ನ ರಕ್ಷಣೆ ಮಾಡಿದ್ದಾನೆ ಭಗವಂತ. ಕಾರಣ ವಾಯುದೇವರ ವಿಶೇಷ ಸಂವಿಧಾನ. ವಾಯು ಸಮಾವಿಷ್ಟ ನರಸಿಂಹ ಪುರಾಣ ಹೇಳ್ತದೆ. ಅಂದ್ರೆ ತಂದೆ ಅವನನ್ನ ರಕ್ಷಣೆ ಮಾಡಲಿಲ್ಲ, ಭಗವಂತ ಬಂದು ರಕ್ಷಣೆ ಮಾಡಿದ್ದಾನೆ. ಇನ್ನು ಎರಡನೇದಾಗಿ ಹೇಳ್ತಾರೆ, ಆವ ಜನನಿ ಸಾಕಿದಳು ಧ್ರುವನ್ನ. ತಾಯಿ ಮಕ್ಕಳ ಮೇಲೆ ಬಹಳ ಪ್ರೀತಿಯನ್ನ ಮಾಡ್ತಾಳೆ, ತಂದೆಗಿಂತಲೂ ಹೆಚ್ಚು ಪ್ರೀತಿಯನ್ನ ಮಾಡ್ತಾಳೆ. 8-9 ತಿಂಗಳು ಹೊಟ್ಟೆಯಲ್ಲಿಟ್ಟುಕೊಂಡು ಚೆನ್ನಾಗಿ ಪ್ರೀತಿಯನ್ನ ಮಾಡಿ ಹಡೆದು ಅವಳು ಮುದ್ದಿಸಿ ಅವಳ ನಮ್ಮನ್ನ ಸಾಕ್ತಾಳೆ. ಅಂತಹ ಧ್ರುವರಾಯನಿಗೆ ಅವನ ಮಲತಾಯಿಯಾಗಿರುವಂತಹ ಸುರುಚಿಯ ಕ್ರೂರವಾದ ನುಡಿಗಳಿಂದ ಬೇಸತ್ತು ಕಾಡಿಗೆ ಹೋಗಿದ್ದಾನೆ. ಹೋಗುವಂತಹ ಸಂದರ್ಭದಲ್ಲಿ ತಾಯಿಯ ಒಂದು ಉಪದೇಶ, ಸುನೀತಿಯ ಉಪದೇಶ, ಜೊತೆಗೆ ನಾರದರಿಂದ ವಿಶೇಷವಾಗಿ ಅನುಗ್ರಹ. ಗುರುಗಳ ಅನುಗ್ರಹ ಎಲ್ಲಿ ಇರ್ತದೋ ಅಲ್ಲಿ ಭಗವಂತ ಅನುಗ್ರಹ ಮಾಡ್ತಾನೆ. ಅದು ಈ ಕಥೆಯ ಸಂದೇಶವನ್ನ ತಿಳಿಸುವಂಥದ್ದು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುಗಳು ಸಂತೋಷದಿಂದ ಅನುಗ್ರಹ ಮಾಡಿದ್ರೆ ಹೇಗೆ ಭಗವಂತ ಅನುಗ್ರಹ ಮಾಡ್ತಾನೆ ಅನ್ಲಿಕ್ಕೆ ಈ ಕಥೆಯನ್ನ ನಾವು ತಿಳಿದುಕೊಳ್ಳಬಹುದು. ತಾಯಿ ಬಂದು ರಕ್ಷಣೆ ಮಾಡ್ತಾಳೆ ಅಂತ ಇಲ್ಲ, ಸುರುಚಿ ರಕ್ಷಣೆ ಮಾಡಲೇ ಇಲ್ಲ. ನಾನಾ ವಿಧವಾದ ಮೃಗಗಳಿಂದ ಕೂಡಿರುವಂಥದ್ದು ಆ ಕಾಡು. ಧ್ರುವ ಮೊದಲಾದ ಭಕ್ತರಿಗಿಂತ ಪುರುಷಾರ್ಥ. ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ, ಗುರುಗಳ ಉಪದೇಶವನ್ನ ಪಡೆದಂತಹ ಧ್ರುವ ಮಹಾರಾಜ 6 ತಿಂಗಳಲ್ಲಿ ಭಗವಂತನನ್ನ ಕಂಡಿದ್ದಾನೆ. ಅಷ್ಟು ಭಗವಂತನ ಭಕ್ತಿಯನ್ನ ನಾವು ಕಾಣಬಹುದು. ಹೀಗೆ ತಂದೆಯಾಗಿ ತಾಯಿಯಾಗಿ ಭಗವಂತ ರಕ್ಷಣೆಯನ್ನ ಮಾಡಿದ್ದಾನೆ. ಆವ ಅಣ್ಣ ಸಾಕಿದನು ವಿಭೀಷಣನ್ನ. ವಿಭೀಷಣ ರಾಮಾಯಣವನ್ನ ಕೇಳಿರೋರಿಗೆ ಚೆನ್ನಾಗಿ ಗೊತ್ತಾಗತ್ತೆ. ರಾವಣ, ಕುಂಭಕರ್ಣ, ವಿಭೀಷಣ ಈ 3 ಜನ ವಿಶ್ರವಸ್ಸಿನ ಮಕ್ಕಳಾಗಿರುವಂಥವರು. ರಾವಣ ಸೀತೆಯನ್ನ ಅಪಹಾರ ಮಾಡ್ತಾನೆ, ಸೀತಾಕೃತಿಯನ್ನ. ಯುದ್ಧ ಅನಿವಾರ್ಯವಾಗಿರುವಂಥದ್ದು. ಬೇಕಾದಷ್ಟು ಹೇಳ್ತಾನೆ ವಿಭೀಷಣ ರಾವಣನಿಗೆ, ಅಣ್ಣ ಇದು ಸರಿಯಲ್ಲ. ಆ ರಾಮದೇವರು ಭಗವಂತ ಸರ್ವೋತ್ತಮನಾಗಿರುವಂಥವನು. ನೀನು ಆ ಸೀತೆಯನ್ನ ಅಪಹಾರ ಮಾಡಿದ್ದೀಯ, ಅವನಿಗೆ ಒಪ್ಪಿಸಿಬಿಡು, ಯುದ್ಧ ಆಗೋದೇ ಇಲ್ಲ. ಬೇಕಾದಷ್ಟು ಉಪದೇಶವನ್ನ ಮಾಡ್ತಾನೆ. ಆದರೆ ರಾವಣ ಅವನ ಮಾತನ್ನ ಕೇಳೋದಿಲ್ಲ. ಸಾವು ಸಮೀಪಿಸಿದಂತಹ ಸಂದರ್ಭದಲ್ಲಿ ದೊಡ್ಡವರ, ಜ್ಞಾನಿಗಳ, ಹಿರಿಯರ ಮಾತು ರುಚಿ ಹತ್ತೋದಿಲ್ಲ. ವಿಭೀಷಣನನ್ನ ತನ್ನ ಪಟ್ಟಣದಿಂದ ಹೊರಗಡೆ ದಬ್ಬಿಸ್ತಾನೆ, ಹೊರಗಡೆ ಹಾಕಿಸ್ತಾನೆ ರಾವಣ. ಆ ಸಂದರ್ಭದಲ್ಲಿ ಅವನನ್ನ ರಕ್ಷಣೆ ಮಾಡಿದಂಥವನು ಶರಣಾಗತ ರಕ್ಷಕ, ಅದು ರಾಮದೇವರು. ರಾಮಾಯಣವನ್ನು ಶ್ರವಣ ಮಾಡಿರೋರು ಗೊತ್ತಾಗುತ್ತೆ. ಅದನ್ನೆಲ್ಲವನ್ನ ಸಾರದಲ್ಲಿ ನಮ್ಮ ವಿಜಯದಾಸರು ಸುಲಿದ ಬಾಳೆಹಣ್ಣಿನಂತೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆವ ಅಣ್ಣನು ಸಾಕಿದನು ವಿಭೀಷಣನ್ನ. ರಾವಣ ಸಾಕ್ಲಿಲ್ಲ, ಭಗವಂತ ರಾಮದೇವರು ಅವನನ್ನ ರಕ್ಷಣೆ ಮಾಡಿದ್ದಾರೆ.
ಇನ್ನು ಆವ ಪುರುಷ ಸಾಕಿದ ಪಾಂಚಾಲಿಯ. ನಾವು ಮಹಾಭಾರತವನ್ನ ಶ್ರವಣ ಮಾಡಿರೋರಿಗೆ ಚೆನ್ನಾಗಿ ಗೊತ್ತಾಗತ್ತೆ. ದ್ರೌಪದಿ ದೇವಿ ಮತ್ತು ಪಂಚ ಪಾಂಡವರು ಮಹಾಭಾರತದಲ್ಲಿ ವಿಸ್ತಾರವಾಗಿರುವಂಥದ್ದು. 5 ಜನ ಕೈ ಚೆಲ್ಲಿ ಕೂತಂತ ಸಂದರ್ಭದಲ್ಲಿ ಭಗವಂತನ ಸಂಕಲ್ಪ, ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾಳೆ ದ್ರೌಪದಿ. ಆ ಸಂದರ್ಭದಲ್ಲಿ ಭಗವಂತ ಅಕ್ಷಯ ವಸ್ತ್ರವನ್ನ ನೀಡ್ತಾ ಇದ್ದಾನೆ. ನಮ್ಮ ದೇಹದ ಮೇಲೆ ಇರುವಂತಹ ಅಭಿಮಾನವನ್ನ ಪೂರ್ಣವಾಗಿ ಬಿಟ್ಟಂತಹ ಸಂದರ್ಭದಲ್ಲಿ ಭಗವಂತ ನಮಗೆ ಹೀಗೆ ಅನುಗ್ರಹವನ್ನ ಮಾಡ್ತಾನೆ. ಬ್ರಹ್ಮದೇವರ ಶಾಪಗ್ರಸ್ತರಾಗಿರುವಂತಹ ಶಚಿ, ಶ್ಯಾಮಲ, ಉಷಾದೇವಿಯರಿಗೆ ವಿಶೇಷವಾಗಿ ಅನುಗ್ರಹವನ್ನ ಮಾಡಲಿಕ್ಕೋಸ್ಕರವಾಗಿ ಭಾರತೀ ದೇವಿಯಲ್ಲಿ ದ್ರೌಪದಿಯಾಗಿ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಹೀಗೆ ಭಗವಂತ ರಕ್ಷಣೆ ಮಾಡ್ತಾನೆ ಎಲ್ಲ ಕಡೆ ನಿಂತು. ಇನ್ನು ಆವ ಬಂದು ಸಾಕಿದ ಪರೀಕ್ಷಿತ ಪಾಂಡವರ ಮೊಮ್ಮಗನಾಗಿರುವಂಥವನು, ಪರಮ ವಿಷ್ಣುವಿನ ಭಕ್ತನಾಗಿರುವಂಥವನು. ವಿಷ್ಣುರಾತ ಅಂತ ಅವನ ಹೆಸರು. ಅವನ ಒಂದು ಜೀವನ ಹೇಗೆ ಅಂತ ಕೇಳಿದ್ರೆ ಭಾಗವತವನ್ನ ಶ್ರವಣ ಮಾಡಿದ್ರು ಗೊತ್ತಾಗತ್ತೆ. ಸರ್ಪ ಮೃತ್ಯು ಭಯ, ಸರ್ಪದ ರೂಪದಲ್ಲಿ ಮೃತ್ಯು ಬಂದು ಅವನನ್ನ ಆಹುತಿಯನ್ನ ತೆಗೆದುಕೊಂಡಿರುವಂಥದ್ದು. ಆದರೆ ಅವನ ಬಂಧು ಬಾಂಧವರ್ಯಾರು ಅವನನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಶುಕಾಚಾರ್ಯರು ಭಾಗವತದ ಅಮೃತವನ್ನ ಉಣಿಸಿದ್ದಾರೆ. ಶುಕಾಚಾರ್ಯರಿಂದ ಅವನು ಜ್ಞಾನವನ್ನ ಪಡೆದಿದ್ದಾನೆ, ಭಗವಂತನ ವಿಶೇಷವಾದ ಅನುಗ್ರಹವನ್ನ ಪಡೆದಿದ್ದಾನೆ. ಬಂಧು ಬಾಂಧವರು ಯಾರೂ ಬಂದು ಅವನ ಮೃತ್ಯುವನ್ನ ತಡಿಲಿಕ್ಕೆ ಸಾಧ್ಯ ಆಗಲಿಲ್ಲ. ತಂದೆ ಆಗಿರಬಹುದು, ತಾಯಿ ಆಗಿರಬಹುದು, ಬಂಧು ಬಾಂಧವರಾಗಿರಬಹುದು, ಯಾರು ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ. ಕೇವಲ ಭಗವಂತ ಮಾತ್ರ ನಮ್ಮನ್ನ ರಕ್ಷಣೆ ಮಾಡೋಂಥವನು. ಸುತ್ತಲೇ ಕುಳ್ಳಿರ್ತ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಗಿತು ಹೊರಗೆ ಹಾಕೆನುವರೋ. ಹಿತ್ತಲ ಕಸಕ್ಕಿಂತ ಅತತ್ತ ಈ ದೇಹ. ಬಹಳ ಗಂಭೀರವಾಗಿ ಕನಕದಾಸರು ನಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಯಾರು ನಮ್ಮನ್ನು ರಕ್ಷಣೆ ಮಾಡೋದಿಲ್ಲಪಾ. ಆವ ದೈವ ಸಾಕಿತು ಗಜೇಂದ್ರನನ್ನ. ಗಜೇಂದ್ರನ ಕಾಲನ್ನ ಮೊಸಳೆ ಹಿಡಿದಂತಹ ಸಂದರ್ಭದಲ್ಲಿ ಭಗವಂತ ಬಂದು ಆ ಚಕ್ರದಿಂದ, ಸುದರ್ಶನ ಚಕ್ರದಿಂದ ಮೊಸಳೆಯನ್ನ ಸಂಹರಿಸಿ ಭಗವಂತ ಗಜೇಂದ್ರನಿಗೆ ಸದ್ಗತಿಯನ್ನ ನೀಡಿದ್ದಾನೆ. ಆ ಭಗವಂತನ ಕರುಣೆ ಅಪಾರವಾಗಿರುವಂಥದ್ದು. ಆವಧೀರ ಸಾಕಿದನು ಫಲ್ಗುಣನ್ನ. ಇಡೀ ಮಹಾಭಾರತವನ್ನ ಕೇಳಿರುವಂಥವರಿಗೆ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಕೊನೇ ದಿವಸ ಯುದ್ಧವನ್ನೆಲ್ಲ ಮಾಡಿ ಮುಗಿದ ಮೇಲೆ ಪ್ರತಿನಿತ್ಯ ಭಗವಂತ ಏನ್ ಮಾಡ್ತಿದ್ದ, ಸಾರಥಿ, ಪಾರ್ಥ ಸಾರಥಿ ಅಂತ ಅವನ ಹೆಸರು ಭಗವಂತನಿಗೆ. ಆ ಕುದುರೆಗಳನ್ನ ಹಿಡಿದು ಸಾರಥ್ಯವನ್ನ ವಹಿಸಿದ್ದಾನೆ. ಸುರಪತನಯಗೆ ಸಾರಥ್ಯವನೆ ಮಾಡಿ ಭರದಿಂದ ಚಕ್ರವ ಪಿಡಿದುದರಿಂದಲೋ. ಪುರಂದರದಾಸರ ಮಾತನ್ನು ನಾವು ಸ್ಮರಣೆ ಮಾಡಬೇಕು. ಹಾಗೆ ಚಕ್ರವನ್ನ ಪಿಡಿದು ನಾನಾ ಸಂದರ್ಭಗಳಲ್ಲಿ ಆ ಅರ್ಜುನನನ್ನ ರಕ್ಷಣೆ ಮಾಡಿದ್ದಾನೆ. ಕೊನೆ ದಿವಸ ಪ್ರತಿನಿತ್ಯ ಏನ್ ಮಾಡ್ತಿದ್ದ ಭಗವಂತ ಸಾರಥಿ, ಮೊದಲು ತಾನಿಳಿದು ಆಮೇಲೆ ರಥಿಕನಾಗಿರುವಂತಹ ಅರ್ಜುನನನ್ನ ಇಳಿಸ್ತಿದ್ದ. ಕೊನೆ ದಿವಸ ಭಗವಂತ ಹೇಳಿದ್ದಂತೆ, ಅರ್ಜುನ ಕೆಳಗಿಳಿ. ಅರ್ಜುನ ಕೇಳಿದ್ದಂತೆ, ಭಗವಂತ ಪ್ರತಿನಿತ್ಯ ನೀ ಇಳಿದ ಮೇಲೆ ನಾ ಇಳಿಯೋದು, ಇವತ್ ಯಾಕೆ ಹೀಗೆ ಹೇಳ್ತಾ ಇದ್ದೀಯಲ್ಲ? ಮೊದ್ಲು ನೀ ಇಳಿ, ನಾ ಹೇಳ್ತಾ ಇದ್ದೇನೆ. ಭಗವಂತನ ಆಜ್ಞೆ ಇಳಿದಿದ್ದಾನೆ ಅರ್ಜುನ. ಅದಾದ ಮೇಲೆ ಕೃಷ್ಣ ಪರಮಾತ್ಮ ಇಳಿತಾನಂತೆ ರಥದಿಂದ. ಇಳಿದು ಕೂಡಲೇ ಧಗ 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 ಬೆಂಕಿ ಹತ್ತಿ ಆ ರಥ ಸುಟ್ಟು ಭಸ್ಮ ಆಗಿ ಹೋಗಿದೆ.
ಯಾಕೆ ಹೀಗಾಯ್ತು ಅಂತ ಅರ್ಜುನ ಪ್ರಶ್ನೆಯನ್ನ ಮಾಡ್ತಾನೆ ಕೃಷ್ಣ ಪರಮಾತ್ಮನಿಗೆ. ಆಗ ಕೃಷ್ಣ ಹೇಳುವಂತಹ ಮಾತು, ನಾನು ಈ ರಥದಲ್ಲಿ ಕೂತಿದ್ದೀನಿ, ಜೊತೆಗೆ ಧ್ವಜದಲ್ಲಿ ಹನುಮಂತ ದೇವರು ಕೂತಿದ್ದಾರೆ. ಹಾಗಾಗಿ ನಿನ್ನ ಮೇಲೆ ಬಿಟ್ಟಿರುವಂತಹ ನಾನಾ ವಿಧವಾದ ಅಸ್ತ್ರಗಳು ನಿನ್ನನ್ನ ಆಹುತಿ ತಗೊಳ್ಳಿಕ್ಕೋಸ್ಕರವಾಗಿ ಕಾಯ್ತಾ ಇತ್ತು. ನಾನಿರೋದಕ್ಕೆ ಎಲ್ಲವನ್ನು ತಡೆದೇ ಹಿಡಿದಿದ್ದೀನಿ. ಅದಕ್ಕೆ ನಿನ್ಗೆ ಇವತ್ತು ಮುಂಚೆ ಇಳಿ ಅಂತ ಹೇಳಿದ್ದು. ನಾನೇ ಮುಂಚೆ ಇಳಿದಿದ್ರೆ ನಿನ್ ಗತಿ ಏನಾಗ್ತಿತ್ತು? ಅದನ್ನ ಇಷ್ಟನ್ನು ಈ ಕಥೆಯನ್ನ ಒಂದೇ ಸಾಲಿನಲ್ಲಿ ನಮ್ಮ ವಿಜಯದಾಸರು ತಿಳಿಸ್ತಾರೆ. ಆವಧೀರನು ಮಹಾನ್ ಪರಾಕ್ರಮಶಾಲಿ, 3 ಲೋಕದ ಗಂಡ ಅಂತ ಹೆಸರು ಅರ್ಜುನನಿಗೆ. ಅಂತಹ ಅರ್ಜುನನನ್ನ ಎಡಬಿಡದೆ ರಕ್ಷಣೆ ಮಾಡಿದಂಥವನು ಭಗವಂತ. ಅದನ್ನು ತಿಳಿಸ್ತಾ ಇದ್ದಾರೆ, ಕರುಣಾಶಾಲಿಯಾಗಿರುವಂಥವನು. ಇನ್ನು ಆವಭಟ ಸಾಕಿದ ಉಗ್ರಸೇನನನ್ನ, ಭಾಗವತದ ದಶಮಸ್ಕಂದದಲ್ಲಿ ಬರುವಂತಹ ಉಗ್ರಸೇನ ಯಾರಿವನು? ಕಂಸನ ತಂದೆಯಾಗಿರುವಂಥವನು. ಸ್ವತಃ ತನ್ನ ತಂದೆಯನ್ನೇ ರಾಜ್ಯದ ಮೇಲಿರುವಂತಹ ವ್ಯಾಮೋಹದಿಂದ ಸೆರಮನೆಯಲ್ಲಿಟ್ಟು ತಾನೇ ರಾಜ್ಯ ಆಳ್ತಾ ಇದ್ದ. ತನ್ನ ತಂದೆಯನ್ನೋ ಪ್ರೀತಿಯನ್ನ ಮಮತೆಯನ್ನ ಬಿಟ್ಟು ಇಡೀ ಆ ಮಥುರಾ ಪಟ್ಟಣಕ್ಕೆ ಕಂಟಕ ಪ್ರಾಯನಾಗಿದ್ದಂಥವನು ಆ ಕಂಸ. ಆ ಕಂಸನನ್ನ ಸಂಹಾರ ಮಾಡಿ ಅವನ ಭಟರನ್ನ ನಾಶ ಮಾಡಿ ಉಗ್ರಸೇನನಿಗೆ ಮಥುರೆಯಲ್ಲ ಪಟ್ಟಾಭಿಷೇಕವನ್ನ ಮಾಡಿದ್ದಾನೆ ಭಗವಂತ. ಅವನ ರಕ್ಷಣೆಯನ್ನ ಮಾಡಿದಂಥವನು. ಸೋದರ ಮಾವನ ಮಧುರೆಲಿ ಮಡುಹಿದ ಯಶೋದೆ ಕಂದ ನೀಪಾರು ಯಾದವ ನೀಪ ಯದುಕುಲ ನಂದನ ಮಾಧವ ಮಧುಸೂದನ ಬಾರು. ದಾಸರಾಯರ ಮಾತು ಭಾಗವತಕ್ಕೆ, ರಾಮಾಯಣಕ್ಕೆ, ಮಹಾಭಾರತಕ್ಕೆ, ವೇದಗಳಿಗೆ ಹೊಂದೋ ಹಾಗೆ ಬರೆದಿದ್ದಾರೆ ಮಹಾ ಅಪರೋಕ್ಷ ಜ್ಞಾನಿಗಳು. ಹಾಗೆ ಆ ಉಗ್ರಸೇನನನ್ನ ಪಟ್ಟಗಟ್ಟಿದಂಥವನು. ಗೆದ್ದಿರೋದು ತಾನೇ ರಾಜ ಆಗಬಹುದಾಗಿತ್ತು, ರಾಜ ಆಗಿಲ್ಲ ಭಗವಂತ. ಉಗ್ರಸೇನನಿಗೆ ಪಟ್ಟವನ್ನ ಕಟ್ಟಿದ್ದಾನೆ. ಮುಂದೆ ಹೇಳ್ತಾರೆ, ಆವರಾಯ ನಾರಿಯನು ಬಿಡಿಸಿದರು. ಬೇಕಾದಷ್ಟು ರಾಜರಿದ್ರು, ಆದರೆ ನರಕಾಸುರನನ್ನ ಸಂಹಾರ ಮಾಡಿ 16,100 ಮಂದಿ ರಾಜಕುಮಾರಿಯನ್ನ, ಆ ಕುಮಾರಿಯರನ್ನೆಲ್ಲ ಸೆರಮನೆಯಿಂದ ಬಿಡಿಸಿ ಭಗವಂತ ಅವರನ್ನ ಅನುಗ್ರಹವನ್ನು ಮಾಡಿದ್ದಾನೆ. ಬೇರೆ ಯಾರಿಗೂ ಇದು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಆವ ಜಾತಿ ಸಾಕಿತು ಅಜಾಮಿಳನ್ನ. ಅಜಾಮಿಳ ಅಂತ್ಯಜ ಕನ್ಯೆಯನ್ನ ವಿವಾಹ ಮಾಡಿ 10 ಮಕ್ಕಳನ್ನ ಪಡೆದಿದ್ದಾನೆ. ಅಂತ್ಯಕಾಲದಲ್ಲಿ ತನ್ನ ಮಗನನ್ನ ಕರೀತಾನೆ, ನಾರಾಯಣ ಅಂತ ಕೂಗ್ತಾನೆ. ವ್ಯಾಮೋಹದಿಂದ ಮಗನ ಮೇಲೆ ಪ್ರೀತಿ, ನಾರಾಯಣ ಅಂತ ಕರೀತಾನೆ. ವಿಷ್ಣು ದೂತರು ಬರ್ತಾರೆ. ಆ ನಾಮದ ಶಕ್ತಿ ಅಂಥದ್ದು. ಅವರವರ ಯೋಗ್ಯತೆ ಅರಿತು ಪ್ರೇರಕನಾಗಿ ಅವರಿಂದ ನುಡಿಸಿ ನುಡಿ ನುಡಿಗೆ ಹೀಗೆ ಅವರಿಗೋಲಿದ ನಮ್ಮ ಪುರಂದರ ವಿಠಲ ಅವನೀಶನಿಂದ ದಯೆಯೋ ಸಾಧನವೋ ನೀ ದಯಾ ಪರನೋ ನಿಂದವರ ಸಾಧನವೋ. ಭಗವಂತ ಅಜಾಮಿಲನನ್ನ ರಕ್ಷಣೆ ಮಾಡಿದ್ದಾನೆ. ವಿಶೇಷವಾಗಿ ಕೈವಲ್ಯವನ್ನ ನೀಡಿರುವಂತಹ ಕರುಣಾ ಸಮುದ್ರ. ಭಗವಂತನಿಗೆ ಬೇಕಾಗಿರೋದು ಭಕ್ತಿಯೇ ಹೊರತು ಜಾತಿ ಮುಖ್ಯ ಅಲ್ಲ. ಬೆಳ್ಳಿ ಬಂಗಾರ ಅಥವಾ ಅಷ್ಟ ಐಶ್ವರ್ಯ ಅವ್ಯಾವೂ ಬೇಕಾಗಿಲ್ಲ ಭಗವಂತನಿಗೆ. ಶುದ್ಧವಾದ ಮನಸ್ಸು, ಶುದ್ಧವಾದ ಭಕ್ತಿ, ಅದು ಭಗವಂತನ ಅನುಗ್ರಹವನ್ನ ಪಡೆಯಲಿಕ್ಕೆ ನಮಗೆ ಸಾಧನಭೂತವಾಗಿರುವಂಥದ್ದು ಅಂತ ಹೇಳಿ ವಿಜಯದಾಸರು ನಮಗೆ ತಿಳಿಸ್ಕೊಟ್ಟಿದ್ದಾರೆ.